ನೋಡಿ ಸ್ನೇಹಿತರೆ, ಈ ಹೆಂಗಸರು ತುಂಬ ಕೋಪಿಷ್ಠರು ಮತ್ತು ಕಟುಕರಾಗಿರ್ತಾರೆ. ಆಮೇಲೆ ಆದರೆ ಗಂಡಸರು ತುಂಬ ಕೋಮಲ ಮತ್ತು ಮೃದುವಾಗಿರ್ತಾರೆ. रुको जरा सबर करो. ನಿಮಗೆ ವಿಶ್ವಾಸ ಆಗ್ತಾ ಇಲ್ವಲ್ಲ? ತಿಳ್ಕೊಳ್ಳಿ, ನೀವು ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ಮಂಡ್ಯವರೆಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಯಿತು, ಆಮೇಲೆ ಟ್ರೈನಲ್ಲಿ ನಿಮ್ಮ ಸೀಟ್ ಪಕ್ಕದಲ್ಲಿ ಒಂದು ಮಹಿಳೆ ಕುಂತಿದ್ದಾರೆ. ನೀವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಟ್ರಾವೆಲ್ ಮಾಡ್ತಾ ಇದ್ದೀರಾ, ಮೊಬೈಲ್ ನೋಡ್ತಾ ಇದ್ದೀರಾ. ಇಬ್ಬರು ಎಷ್ಟು ಹೊತ್ತು ಅಂತ ಮೊಬೈಲ್ ನೋಡ್ತೀರಾ. ಸೊ ನೋಡ್ತಾ 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 ಹಂಗೆ ನಿಮಗೆ ನಿದ್ದೆ ಬರುತ್ತೆ. ನೀವೇನು ಮಾಡ್ತೀರಾ, ಹಂಗೇ ವಾಲ್ಕೊಂಡು ಆ ಹೆಂಗಸ್ರು ಹೆಗಲ ಮೇಲೆ ಮಲಗಿಬಿಡ್ತೀರ. ಒಂದೇ ಸೆಕೆಂಡ್ ಅಷ್ಟೇ ನಿಮ್ಮನ್ನು ಅಲ್ಲಿಂದ ಎಬ್ಬರಿಸ್ಬಿಡ್ತಾರೆ. ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ, ಪಾಪ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲೇ ಕಿರಿಕ್ ಶುರು ಮಾಡಿಬಿಡ್ತಾರೆ. ಸಪೋಸ್ ನೀವೇನ ಜಾಸ್ತಿ ಮಾತಾಡಿದ್ರೆ ಎಲ್ಲರನ್ನೂ ಕರೆದು ಒಂದು ರಂಪ ಮಾಡಿಬಿಡ್ತಾರೆ. ಮಜಾ ನಹೀ ಆ ರಹಾ ಹೈ. ಈಗ ಅದೇ ಸೀನ್ನ ಸ್ವಲ್ಪ ಉಲ್ಟಾ ಮಾಡಿ, ಆ ಮಹಿಳೆಗೆ ಹಂಗೆ ನಿದ್ದೆ ಬರುತ್ತೆ. ಅವರು ತಮ್ಮ ತಲೆಯನ್ನು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಹಂಗೇ ಮಲ್ಕೊತಾರೆ. ಆವಾಗ ಯಜಮಾನ್ರು ಹಂಗೇನೆ, ನೀವು ಯಜಮಾನ್ರು ನಿಮಗೆ ಮಂಡ್ಯ ಹೋಗ್ಬೇಕಾಗತ್ತೆ, ಆದರೆ ಮೈಸೂರು ಬಂದ್ರೂ ನಿಮಗೆ ಗೊತ್ತಾಗೋದೇ ಇಲ್ಲ. ಹಾಂ, ಯಾಕಂದರೆ ನೀವು ಯಜಮಾನ್ರು ಎಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಮಂಡ್ಯನೇ ಹೇಳೋದನ್ನು ಬಿಟ್ಟು ಮೈಸೂರವ್ರಿಗೂ ಹೋಗ್ಬಿಡ್ತೀರಲ್ಲ. ಇದನ್ನೇ ಅಲ್ವಾ ಕೋಮಲತೆ ಹಾಗೂ ಮೃದು ಸ್ವಭಾವ ಅನ್ನೋದು.